ರೀ ಕಟ್ ಆಯ್ತು ಸರ್. ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಭಾಕರ್ ಸರ್. ಸರ್ ಓಕೆ ತಾಲೂಕಾ ಸರ್. ಜಿಲ್ಲಾ ಬೀದರ್ ಸರ್, ಬೆನಕಳಿ ಸರ್ ನಮ್ಮ ಊರು. ತಮ್ಮದು ವೃತ್ತಿ ಏನು ಅಗ್ರಿಕಲ್ಚರ್ ಸರ್, ಮತ್ತು ಬೇರೆ ಏನಾರು ಇದೆ? ಬೇರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ KSRP ಇಲ್ಲಿ ಇದ್ದೀನಿ ಸರ್, ನೌಬಾದ್. ಓಕೆ ಸರ್, ತಮ್ಮದು ಬೆಳೆ ಭಾಳ ಹೆಲ್ದಿ ಅದಾವ ಸರ್? ಹೌದು ಸರ್. ರೋಗ ಮುಕ್ತ ಅದಾವ ಸರ್? ಹೌದು ಸರ್. ಸೊ ರೋಗ ಮುಕ್ತ ಇದಕ್ಕೆ ಕಾರಣಗಳು ಏನು ಸರ್? ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಮಾಡಿ ಸರ್. ತಾವು ಯಾವ ಥರ ನಮ್ಗೆ ಹೇಳಿದಿರಿ ಸರ್, ಮಾರ್ಗದರ್ಶನ ಮಾಡಿದ್ದೀರಾ ಸರ್. ಆ ಮಾರ್ಗದರ್ಶನದಲ್ಲಿ ನಾವು ಇದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಸರ್. ಕರೆಕ್ಟಾಗಿ ಏನು ಕೊಡ್ತಾ ಇದ್ದೀವಿ ಸರ್ ಇದಕ್ಕೆ. ಸರ್ ನಾನು ಸಹ ಅಡ್ಡಾಡಿ ನೋಡೀನಿ. ತಾವು ವಿಸಿಟ್ ಕೊಟ್ಟಿದ್ದೀವಿ ಸರ್ ಪ್ರತಿ ಈಗ ಸದ್ಯ ನಾನು ಅಡ್ಡಾಡಿ ನೋಡೀನಿ ಸರ್. ಹೌದು ಸರ್. ಯಾವುದೇ ರೋಗ ಇಲ್ಲ, ಕೀಟಗಳು ಇಲ್ಲ, ಏನಿಲ್ಲ, ಹೆಲ್ದಿ ಕ್ರಾಪ್ ಅದ. ಹೌದು ಸರ್. ಸೊ ಈ ಹೆಲ್ದಿ ಕ್ರಾಪ್ ಇದ್ದಾಗ ಸರ್ ನಮ್ಮೊಂದು ರಿಕ್ವೆಸ್ಟು, ತಾವು ಏನು ಮಾಡಿರಿ ಅಂದ್ರೆ ತಮ್ಮಲ್ಲಿ ಬೆಳೆದಂಥ ಇದು ಬೀಜ ಸರ್ ರೈತರಿಗೆ ಕೊಡ್ಬೇಕು ಸರ್. ಸೊ ರೈತರಿಗೆ ಕೊಟ್ಟರೆ ಏನಪ್ಪ ಅಂತಂದ್ರೆ ಈಗ ರೋಗ ಮುಕ್ತ ಆಗ್ತದೆ ಸರ್, ಒಳ್ಳೆ ಕ್ವಾಲಿಟಿ ಸಿಗ್ತದೆ ರೈತರಿಗೆ ಸಹ. ನೀವು ಹೆಂಗೆ ಬೆಳೆದಿರಿ ಅವ್ರಿಗೂ ಕ್ವಾಲಿಟಿ ಕ್ರಾಪ್ ಬರ್ತದೆ ಸರ್. ಹೌದು ಸರ್. ಅದೇ ಆರ್ಗ್ಯಾನಿಕ್ ತರ ಬೆಳೆಸಿದೀವಿ ಸರ್. ಅವರು ಈಗ ಯಾರ ರೈತರು ಬಂದ್ರೆ ಬೀಜ ಕೊಡ್ತೀರಿ ಸರ್ ನೀವು? ಬಿಲ್ಕುಲ್ ಸರ್, ಬೀಜ ರೈತರಿಗೆ ಕೊಡ್ತೀನಿ ಸರ್. ಹಾಂ ಸರ್. ಫಸ್ಟ್ ಪ್ರಿಫರೆನ್ಸ್ ರೈತರಿಗೆ ಸರ್. ರೈತರಿಗೆ ಕೊಡ್ತೀರಿ? ರೈತರಿಗೆ ಸರ್. ರೈತರಿಗೆ ಯಾಕೆ ಕೊಡ್ಬೇಕು ಸರ್? ರೈತರಿಗೆ ಯಾಕಂದ್ರೆ ಸರ್, ಅವ್ರು ನಂತರ ಬೆಳೆದಿನ ಒಳ್ಳೆ ಕ್ವಾಲಿಟಿ ಇದೆ ಸರ್. ಜನರಿಗೆ ಒಳ್ಳೆ ಕ್ವಾಲಿಟಿ ತಿನ್ಲಕ್ ಸಿಗ್ಬೇಕು. ಅದ್ರಾಗ ಏನು ವಿಷಕಾರಿ ಪದಾರ್ಥ ಮಿಕ್ಸ್ ಮಾಡಿ. ಇನ್ನೊಂದು ಏನಪ್ಪಾ ಅಂದ್ರೆ ರೋಗ ಮುಕ್ತ ಅವ್ರು ಒಯ್ದು ಅವರು ನಾಟಿ ಮಾಡಿದಾರ ಅಂದ್ರೆ ಅವ್ರ ಬೆಳೆ ಸಹ ನಿಮಗೆ ಹೆಲ್ದಿ ಕ್ರಾಪ್ ಬರ್ತದೆ ಸರ್. ಹೆಲ್ದಿ ಕ್ರಾಪ್ ಬರುತ್ತೆ ಸರ್. ಸೊ ಇದೇ ಉದ್ದೇಶ ಆಗಿರುತ್ತೆ. ಉದ್ದೇಶ ಆಗಿರುತ್ತೆ ಸರ್. ಹಾಂ ಸರ್. ನಾವು ಹೆಲ್ಪ್ ಮಾಡ್ತೀವಿ ಸರ್. ಹೌದು ಸರ್. ಸೊ ನಾವು ಇಂದು ಎಲ್ಲ ವಿಡಿಯೋಸ್ ಎಲ್ಲ ನಮ್ಮ ರೈತ ಮಿತ್ರರಿಗೆ ನಾವು ಇದು ಹಾಕ್ತೀವಿ ಸರ್. ಸೊ ತಾವು ಹೆಂಗೆ ಬೆನಿಫಿಟ್ ತಗೊಂಡ್ರೆ ಅವ್ರಿಗೆ ಸಹ ಬೆನಿಫಿಟ್ ಆಗಲಿ ಅಂತ ಹಾರೈಸ್ತದೆ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್.